ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟೌನ್ ವಾಲಿ ಜ್ಯೋತಿ. ಹೇಗಿದ್ದೀರಾ? ಚಲೋ. ನನ್ನ ಸಂಟಿ ಇವತ್ತು ಮತ್ತೊಂದು ಊರಿಗೆ ಹೋಗೋದ. ನೀನು 3 ಊರಿಗೆ ಹೋಗಿನಿ. ಇವತ್ತು ಒಂದಂತೂ ಕನ್ಫರ್ಮ್, ಎರಡಿದ್ದು ಆ್ಯಕ್ಚುಲಿ. ಒಂದು ಕ್ಯಾನ್ಸಲ್ ಆಗ್ಯದ, ಒಂದು ಕನ್ಫರ್ಮ್. ಹವಾ ಮೈ ಲುಕಿಂಗ್ ಇನ್ ಬ್ಲ್ಯಾಕ್ ಸ್ಯಾರಿ. ಫುಲ್ ಲುಕ್ ತೋರಿಸ್ತೀನಿ ತಡ್ರಿ. ಹಲೋ ಫ್ರೆಂಡ್ಸ್, ಈಗ ಗೊತ್ತು ಬೆಳಗ್ಗೆ ಜಲ್ದಿ ಅಂದ್ರೆ ನೇರೆ ಬೋಟ್ 6 o'clock ಎದ್ದು ಮನೆಯಿಂದ ಊಟ 5:30 ಎದ್ದು ಮನೆ ಹುಡ್ಕೊಂಡು ಹೊರಗಿಂದೆಲ್ಲ ಹುಡ್ಕಿ ನಾನು ಎದ್ದು ನೋಡೋಷ್ಟ್ರೊಳಗೆ ನಳ್ಳಿಗೆ ನೀರು ಬಂದೆವು. ಅದ್ರ ಸಲುವಾಗಿ ನಾನೇನು ಮಾಡ್ಲತ್ತೀನಿ ಅಂದ್ರೆ ಹಬ್ಬದ ಹೆಂಗೆ ಬೇಕು ಹೋದಿ ಒಗಿಬೇಕು ಅಲ್ವಾ. ಆ್ಯಂಡ್ ನಾನು ಹೇಳಿದೆಲ್ಲ 27th ನಮ್ಮ ಮನೆಯಲ್ಲಿ ಮದುವೆ ಸಮಾರಂಭಕ್ಕಿಂತ ಮುಂಚೆ ಅಕ್ಕಿ ತುಳಿತೀವಿ ಅಂತ. ಸೊ ಆ ಪೂಜೆ ಒಂದಿದೆ. ಫ್ಯಾಮ್ಲಿ ಮದುವೆ ಇದ್ದಿದ್ದು ಫ್ರೆಂಡ್ಸ್ ಎಲ್ಲ ಕೆಲಸ ಮುಗಿಸ್ಕೊಳಕ್ಕೆ ಎಲ್ಲ ಕರ್ಟೆನ್ಸ್ ಒಗಿಲಕ್ಕ ಟೈಮ್ ನೋಡಿ ರೇಟ್ ಆಗ್ಯದ. ಫ್ರೆಶನ್ ಅಪ್ ಆಗೀನಿ. ವೈಷ್ಣವಿಕೆ ಪೂಜೆ ಮಾಡ್ಲಕ್ಕೆ ಹಚ್ಚಿನ ಟೈಮ್ 9:45. ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತಿನ ನಾನು ಬ್ರೇಕ್ಫಾಸ್ಟ್ ಹೊರಗಿನ ದೋಸೆ. ನಾನು ವೈಷ್ಣವಿ ದೋಸೆ ತಿನ್ನತ್ತೀವಿ, ಯಾಕಂದ್ರೆ ನಿನ್ನೆ ಇಡ್ಲಿ ತಿಂದಿನಲ್ಲ, ಅದಕ್ಕೆ ಇವತ್ತು ದೋಸೆ ಮರ್ತು ಬಿಟ್ಟಿದ್ದೆ ಆ್ಯಕ್ಚುಲಿ ವೀಡಿಯೋ ಮಾಡ್ಲಿಕ್ಕೆ. ಅದಕ್ಕೆ ಈಟ್ ಪಾಟ್ ತಿಂದಿನಿ. ಇಷ್ಟೇ ಅದು ನೋಡ್ರಿ ಕರಿ. ಯಾಕಂದ್ರೆ ನನಗೆ ಇವತ್ತು ಗಡ್ಬಾಡ್ದ, ಬೇರೆ ಊರಿಗೆ ಹೋಗೋದ ಇವತ್ತು. ಸೊ ಗೌರ್ಮೆಂಟ್ ನಾಳೆಗೆ ನೀರು ಬಂದಿವಲ್ಲ, ಅಂದರೆ ಭಾಳಷ್ಟು ನೀರು ವೇಸ್ಟ್ ಇರ್ತಾವಲ್ಲ. ಟ್ಯಾಂಕಿನ ನೀರು ಯಾಕೆ ವೇಸ್ಟ್ ಮಾಡಬೇಕು, ಬೋರ್ ನೀರು ಅಂತ ಗೌರ್ಮೆಂಟ್ ನಾಳೆ ನೀರು ಒಂದಾಗಿ ಪಟ ಬಕ್ಕೊಂಡೀನಿ. ಹೊಸು ಖೌದಿಗಳು, ಬೆಡ್ಶೀಟ್, ಕರ್ಟನ್ ಕವರ್ಸ್ ಆಗಲಿ, ಪಿಲ್ಲೋಸ್ ಆಗಲಿ, ಡೋರ್ ಎಲ್ಲನೇ ಪಟ ಬಕ್ಕೊಂಡು ನಾಷ್ಟೇನು ಮಾಡಿ ತೋರಿಸ್ತೀನಿ. ಚಲೋ ನಾವು ಈಗ ಹೋಗಿ ಚೆನ್ನಾಗಿ ಅನಿಸ್ತಾ ಇದೆ. ಪಟ ಕೆಲಸ ಮಾಡ್ಕೊಂಡು ಹೋಗ್ಲತ್ತರ ಜಾಬ್ಗೆ ಹೋಗೋ ಫೀಲಿಂಗ್ ಹೊಂಟದ. ಎಂಜಾಯಿಂಗ್ a lot this way of going also. ಆ್ಯಂಡ್ ವೈಷ್ಣವಿ ಮನೆಗೆ ಇದ್ದಿನ ಕಡೆಯಿಂದ ಅಡುಗೆದೇನು ಟೆನ್ಷನ್ ಇಲ್ಲ. ಹೊರಗೆ ನಾಷ್ಟ ಮಾಡಿ ಮಾಡಿದ್ದೇವಲ್ಲ, ಈಗ ಹೋಗಿ ಅಡುಗೆ ಮಾಡ್ತೀನಿ. ಇನ್ ದ ಸೆನ್ಸ್ ಮೋಟಿವೇಶ್ನಲ್ ಸ್ಪೀಚ್ ಆದ ನಂತರ ರಿಟರ್ನ್ ಬ್ಯಾಕ್ ಬರ್ತೀನಲ್ಲ, ಆವಾಗ ಬಂದು ಅಡುಗೆ ಮಾಡ್ತೀನಿ. ನಿನ್ನಿಂದ ಇಡ್ಲಿ ನನ್ನ ಸಲಕ್ಕೆ ನಂದು ಆಲ್ ಟೈಮ್ ಫೇವ್ರೆಟ್ ಮಸಾಲ ಇಡ್ಲಿ ಮಾಡ್ಕೊತೀನಿ. ನಡ್ರಿ ಬೇರೆಯವ್ರು ಹೊಂಟಾರ. ಪಕೋಡ ಅನಿಸ್ತದೆ. ಪಕೋಡ ಇನ್ ದ ಸೆನ್ಸ್ ಶೈ ಫೀಲ್ ಆಯ್ತು. ಯಾರು ಬಂದ್ರೆ ಈಗ ಅದು ಪಾಸ್ ಮಾಡಿಟ್ಟು ಅವರೆಲ್ಲ ಹೋದ ತಕ್ಷಣ ವೀಡಿಯೋ ಮಾಡ್ಲತ್ತೀನಿ. ಸೊ ನಾಷ್ಟನೂ ಆಯಿತು, ವಾಕಿಂಗ್ನೂ ಆಯಿತು. ನಡ್ರಿ ನಾನು ಸಣ್ಣ ಊರು ತೋರಿಸ್ತೀನಿ. ಇಲ್ಲಿ ಒಂದೂರಿಗೆ ಹೊಂಟಿನಲ್ಲ, ಅಲ್ಲಿ ಆ್ಯಕ್ಚುಲಿ 9:30 ಬಸ್ ಅದ ಅಂತನೂ ಅವ್ರು ಹೇಳಿದ್ದಿಲ್ಲ. ಈಗಿಂದ ಇನ್ಸ್ಪೈಟ್ ಆಫ್ ದಟ್ 9:30 ಅವ್ರಿಗೆ ಹೋಗಬೇಕು ಅಂತ ಬಸ್ ಸ್ಟ್ಯಾಂಡ್ಗೆ ಹೋಗ್ಕೊಂತೆ ನೋಡಿದ್ನು ನಡ್ಕೋತಾ ಹೋಗ್ಕೊಂತೀನಿ. ಬಟ್ ಒಂದೇನಾಯ್ತು ಅಂದ್ರೆ ಅಲ್ಲಿಗೆ ಹೋಗೋಷ್ಟ್ರೊಳಗೆ ಬಸ್ಸೇ ಇಲ್ಲ. 11:30 ಬಸ್ ಅಂದಿದ್ರು. ಸಾಮ್ಹಾವ್ ಯಾವ್ದು ಬಸ್ ಸಿಗ್ತಾ ಆ ಬಸ್ಸಿಗೆ ಹೊರಗಿಂದ ಅಪ್ರೋಚ್ ಆಗರಿ ಅಂತ ಹಾಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ನೋಡಿರಿ ಗ್ರೀನ್ ಟೇಡ್ ಚೆನ್ನಾಗಿದೆ ಇಲ್ಲ. ಆ್ಯಂಡ್ ಅದು ಬ್ರೌನ್ ಕಲರ್ ಕಾಣಿಸ್ತಾ ಇದೆ ನೋಡಿರಿ, ಅದು ದನಗಳು ಹಸುಗಳ ಸಲುವಾಗಿ ಆ ಚಾಕ್ಲೇಟ್ ಹುಲ್ಲು ಅಂತಾರೆ. ಅದಕ್ಕೆ ಪ್ರೋಟೀನ್ ರಿಚ್ ಇರ್ತದಂತ. ಸೊ ನಮ್ಮ ಕಡೆಂತೂ ಒಂದು ಸ್ವಲ್ಪ ಜನ ಅದೇ ಹಾಕ್ತಾರೆ, ಪ್ರೋಟೀನ್ ರಿಚ್ ಇರೋ ಹುಲ್ಲು. ಆ್ಯಂಡ್ ಎಲ್ಲಿ ನೋಡ್ರಿ ಮಾವಿನ ಗಿಡಕ್ಕೆ ಅದು ಸೊಪ್ಪುಗಳು ಚೆನ್ನಾಗಿ ಕಾಣಿಸ್ತಾ ಇದೆ. ಮಸ್ತ್ ಎಂಜಾಯ್ ಮಾಡ್ತಾ ಇದ್ದೀನಿ ಪ್ರೆಸೆಂಟ್. ಆ್ಯಂಡ್ ಇವಾಗ ತೊಗರಿದು ಕಟಾವ್ ಆಗ್ಯಾವಲ್ಲ ಹೊಲ್ಗಳ್ನ, ಎಷ್ಟು ಚೆನ್ನಾಗಿ ಅನ್ನಿಸ್ತದೆ ತೊಗರಿ ಕಟಾವ್ ನೋಡಿ. ಆ್ಯಂಡ್ ಇವಾಗ ಗೋಡಿ ನೋಡಿರಿ, ಗೋಡಿ ಕನ್ಸ್ಟ್ರಕ್ಷನ್ ಮಾಡೋದು ಯಾವಾಗಾರ ನೋಡಿರಿ ಎಷ್ಟು ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ. ಎಷ್ಟು ಪೇಷಂಟಿಂದ ಎಷ್ಟು ಕರೆಕ್ಟ್ ಶೇಪ್ ಬರ್ತಾಯಿದೆ ನೋಡಿರಿ. ಅದಕ್ಕೆ ಕೈಲಿ ಪೆನ್ಸಿಲ್ ಆರ್ಟ್ ಮಾಡಿರೋ ಥರ ಎಷ್ಟು ನೀಟಾಗಿ ಗುಡಿ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ. ಆ್ಯಂಡ್ ಇದು ನೋಡಿರಿ ಎಕ್ಸಾಕ್ಟ್ ಕೆಳಗಿಂದ ಹಾದಿ ಹೋಗ್ಲಿಕ್ಕೆ ಮೇಲೆ ಬ್ರಿಡ್ಜ್ ಟೈಪ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಾರ. ಬಿಲ್ಡಿಂಗ್ ಚೆನ್ನಾಗಿ ಅನ್ನಿಸ್ತಾ. ಬಿಲ್ಡಿಂಗ್ ನೋಡಿ ಪ್ಲೇಸ್ ಕಂಪ್ಲೀಟಾಗಿ ಆಕ್ಯುಪೈ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಇವಾಗ ನಾನು ಹೋಗಬೇಕಾದಂಥ ಊರ ಕಡೆ ಬಂದೀನಿ. ಆ್ಯಂಡ್ ಶಿವಾಜಿ ಚೌಕ್ ನೋಡಿರಿ, ಶಿವಾಜಿ ಮಹಾರಾಜರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಆ್ಯಂಡ್ ಬಂದು ಇಲ್ಲಿ ಕುಂತೀನಿ. ಆ್ಯಂಡ್ ನಡೀರಿ ಇವಾಗ ಊರ ಕಡೆ ಅಂದ್ರೆ ಅವ್ರ ಮನೆಗೆ ಹೋಗೋರು. ನಮ್ಮ ಮೋಟಿವೇಶ್ನಲ್ ಸ್ಪೀಚ್ ಹೇಳ್ತೀನಿ. ಆ್ಯಂಡ್ ಇವತ್ತಿನ ಟಾಪಿಕ್ ಹೇಳೇ ಇಲ್ಲ ನಿಮ್ಗೆ. ಇವತ್ತಿನ ಟಾಪಿಕ್ ವುಮೆನ್ ಹೆಲ್ತ್ ಪ್ರಯಾರಿಟಿ. ವುಮೆನ್ದು ಹೆಲ್ತ್ ಏಟ್ ಇಂಪಾರ್ಟೆಂಟ್ ಒಂದು ಫ್ಯಾಮ್ಲಿ ನಡೆಸ್ಲಿಕ್ಕೆ ಅನ್ನೋದು ಇವತ್ತಿಂದು ಟಾಪಿಕ್. ಸೊ ಆ ಟಾಪಿಕ್ ಮೇಲೆ ಹೇಳೋದು ನಿಮ್ಗಂತೂ ಗೊತ್ತದ ನನಗೆ ಏಟ್ ಇಂಟ್ರೆಸ್ಟ್.
ಡೀಟೇಲಾಗಿ 1 ಗಂಟೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ಬೋದು ಅಂತ ಹೋಗಿದ್ದೆ ಫ್ರೆಂಡ್ಸ್. ಬಟ್ ಅಲ್ಲಿಗೆ ಹೋಗೋ ತನಕ ನಂಗೆ ಒಂದು ಜಾಗದಲ್ಲಿ ಒಬ್ರು ಮನೆ ಕೂಡಿಸೋರು. ಅಲ್ಲಿ ನೋಡ್ರಿ ಎಷ್ಟು ಚಲೋ ಹ್ಯಾಂಡಲ್ ಸಾರಿಸಿಂದ ಇಟ್ಟು ನೀಟಾಗಿ ಅನ್ಸತ್ತಿತ್ತು. ತಗಡದ ಮನೆ ಇತ್ತು, ಬಟ್ ಮೇಲೆಲ್ಲ ಗ್ರೀನರಿ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ. ಆ್ಯಂಡ್ ಅವ್ರ ಮನೆಗೆ 2 ಡಾಗ್ಸ್ ಇದ್ದು, ವೈಟ್ ಬ್ಲ್ಯಾಕ್ ಎಡ್ಡು. ಒಂದ್ರ ಹೆಸರು ಶಿರು, ಒಂದ್ರ ಹೆಸರು ಮೋತಿ. ಇದು ಶಾಣ ಶಿರು. ಈ ಟಗ್ಗೋ ಬಂದವ್ರಿಗೆ ಕಚ್ಲಕ್ಕೆ ಟ್ರೈ ಮಾಡ್ಲತ್ತಿತ್ತು, ಅದು ಕಟ್ಟಿ ಹಾಕ್ಲತ್ತಾರ ಪಾಪ, ಭಾಳ ಕಷ್ಟತ್ತು. ಆ್ಯಂಡ್ ಇವು ಎಡಕ್ಕೆ ರಾಜ ಸಿಂಹಾಸನಗಳು ಬೇಕಂತಂದ್ರೆ ಚೇರ್ಸ್ ಬೇಕಂತ ಕೂಡ್ಲ ಕಂಪಲ್ಸರಿ. ಸೊ ಚೇರ್ ಮೇಲೆ ಬಂದು ನಿಂತಿಂಬದೇ ಶಾಂತಾಗಿ ಅಯ್ಯೋ ತನಕ ನಿಚ್ಚೇರ್ತತಿತ್ತು ಫ್ರೆಂಡ್ಸ್. ಆ್ಯಂಡ್ ಇವತ್ತಿನ ಟಾಪಿಕ್ ಹೇಳ್ದಲ್ಲ ಚೆನ್ನಾಗಿತ್ತು, ಬಟ್ ಕೇಳೋಕ್ಕೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ಅವರಿಗೆಲ್ಲರಿಗೆ ಯಾರಿಗೂ ವುಮೆನ್ ಹೆಲ್ತ್ ಇಂಟ್ರೆಸ್ಟ್ ಕಾಣಿಸ್ಬಲ್ದು, ಯಾರೂ ಒಟ್ಟು ಇಂಟ್ರೆಸ್ಟೇ ಕೊಡ್ತಾ ಇದ್ದಿಲ್ಲ. ನಂಗೂ ಹೋಗೋದು ಅರ್ಜೆಂಟ್ ಇತ್ತು, ಯಾಕಂದ್ರೆ ನಮ್ಮ ತಂಗಿದು ನೆಗಣಿ ಹಾಸ್ಪಿಟಲ್ಗೆ ಬಂದಿತ್ತು ತೋರಿಸ್ಕೊಳಕ್ಕೆ. ಆಕಿನ ಸಲುವಾಗಿ ಹಾಸ್ಪಿಟ್ಲ್ಗೆ ಹೋಗೋದಿತ್ತು. ಒಂದು 45 ಮಿನಿಟ್ಸ್ ಹಂಗೆ ಹೇಳೀನಿ, ಆನಂತರ ಸ್ಟಾಪ್ ಮಾಡಿದೆ. ನನಗೂ ಸಾಕಾಗಿತ್ತು, ಅಷ್ಟು ಹೇಳಿ ಮುಗಿಸಿ ಹೋದೆ. ಆ್ಯಂಡ್ ಇವತ್ತು ಬಸಂತ ಪಂಚಮಿ. ಆ್ಯಕ್ಚುಲಿ ಗಣಪತಿ ಪೂಜೆನೂ ಮಾಡ್ಲಿಕ್ಕೆ ಹಚ್ಚೀನಿ. ಗಣಪತಿ ಪೂಜೆ ಮಾಡ್ಲಿಕ್ಕೆ ಹಚ್ಚಿ ನನ್ನ ಮಾತು ನನಗೆ ಎಷ್ಟು ಹೇಳೋದು ಒಟ್ಟು ಹೇಳಿ ಒಂದು ಸ್ವಲ್ಪ ಹೇಳೀನಿ, ಫುಲ್ ಹೇಳೋಕ್ಕಾಗಿಲ್ಲ. ಒಟ್ಟು ಹೇಳಿ ಮುಗಿಸಿ ರಿಟರ್ನ್ ಬ್ಯಾಕ್ ಆಗ್ತಾಯಿದ್ದೀನಿ. ಇಲ್ಲೊಂದು ಸ್ವಲ್ಪ ತಕ್ಷಣ ಬರ್ತದು. ನೇರ ಅಬೌಟ್ 12:30ಗೆ ಬಸ್ ಸ್ಟ್ಯಾಂಡ್ಗೆ ವಾಪಸ್ ಬಂದ್ರೆ 12:30ಗೆ ಬಸ್ ಅದ ಅಂತಿದ್ರು. 12:30 ಅಲ್ಲ ಫ್ರೆಂಡ್ಸ್, 1:10 ತನಕ ಕುಂತ್ಕೊಂಡು ಸಾಕಾಯಿತು. ಆನಂತರ ಈ ನನ್ನಿಂದ ಪೇಷನ್ಸ್ ಔಟ್ ಆಗ್ಲತ್ತದ, ಬಾಯಾರಿಕೆನೂ ಆಗ್ಲತ್ತದು ಅಂತ ನಾನೇನು ಮಾಡಿದೆ ಅಂದ್ರೆ ಒಂದು ಆಟೋ ಕಟ್ಕೊಂಡು ಬಂದ. ಅದಕ್ಕೆ ಆವತ್ತದ ನಾವು ಆಮ್ದಾನಿ 8 ಖರ್ಚು ರೂಪಾಯಿ ಅಂತ ಆಟ ಬರೋದಿಲ್ಲ, ಬಾರಿಸೋದಿಲ್ಲ, 200 ರೂಪಾಯಿ ಆಟೋ ಕೊಟ್ಟು ಬಂದ. ಆ್ಯಂಡ್ ಬರೋದ್ರ ನೋಡ್ರಿ ಫುಲ್ ಫ್ಲಜ್ ಆಗಿ ಫಾರ್ಮಸ್ ಸೀರೆಗಳು ಹೆಂಗೆ ಯೂಸ್ ಮಾಡ್ಕೋತಾರೆ ಅಂತ ಎಲ್ಲ ಕಡೆ ಕಾರ್ನರ್ಸ್ನ ಸೀರೆ ಕಟ್ಟಿರ. ಆ್ಯಂಡ್ ಮಸ್ತ್ ಎಂಜಾಯ್ ಮಾಡ್ದೆ ಆಟೋನಾಗ. ಭಾಳ ಹಿಂಗೆ ಲಾಂಗ್ ಜರ್ನಿ ಆಟೋನಾಗ ಆರಾಮ್ ಅನ್ನಿಸ್ತು. ಆಟೋನಾಗ ಜರ್ನಿ ಮಾಡೋದ್ರಿಂದ ನನ್ನಿಂದ ಎಷ್ಟಾಯ್ತದೆ ಅಷ್ಟು ಗ್ರೀನ್ರಿ ಕ್ಯಾಪ್ಚರ್ ಮಾಡ್ಲಿಕ್ಕೆ ಟ್ರೈ ಮಾಡೀನಿ. ನೋಡ್ರಿ ಇಟ್ಟು ಗ್ರೀನ್ ಅವೆಲ್ಲ ಯಾಕೋ ನಾನು ಗ್ರೀನ್ ಅಂತ ಭಾಳ ಎಫೆಕ್ಷನ್ ಅದ ಫ್ರೆಂಡ್ಸ್. ಆ್ಯಂಡ್ ಹಿಂಗೆ ಲಾಂಗ್ ಜರ್ನಿ ಮಾಡೋ ಹೊತ್ತಿನಾಗಂತೂ ಐ ಲೈಕ್. ಆ್ಯಂಡ್ ಎದುರುಗಡೆ ಗಾಡಿನಾಗ ನೋಡ್ರಿ ಕಬ್ಬಿನ ತುಕಡಿಗಳು ಮಾಡ್ಕೊಂಡು ಹೋಗ್ತಾರೆ. ಮಹಾರಾಷ್ಟ್ರ ಗಾಡಿಗಳು ಬಂದು ಅಂದರೆ ಹಿಂಗೆ ಈ ಥರನೇ ಫುಲ್ ತುಕಡಿ ಮಾಡ್ಕೊಂಡು ಹೋಗ್ತಾರೆ. ಐ ಡೋಂಟ್ ನೋ ವಿಚ್ ಇಸ್ ಬೆನಿಫಿಟ್, ಬಟ್ ನಮ್ಮ ಕಡೆಯವ್ರು ಹೆಂಗೆ ಅಂದ್ರೆ ಕಬ್ಬು ಉದ್ದಕ್ಕೆ ಒಯ್ತಾರೆ. ಮಹಾರಾಷ್ಟ್ರದ ತುಕಡಿ ಮಾಡ್ಕೊಂಡು ಈ ಥರ ತಿನ್ಕೊಂಡು ಹೋಗ್ತಾರೆ. ಒಂದು ಸ್ವಲ್ಪ ವೇಸ್ಟೇಜ್ ಆಯ್ತದ ಅನ್ನಿಸ್ತು ಇದರಿಂದ. ನೋಡಿ ಗ್ರೀನರಿ ನೋಡ್ರಿ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಇದು ನೋಡ್ರಿ ಸ್ಪ್ರಿಂಕ್ಲಿಂಗ್ ವಾಟರ್ ಮೆಥಡ್. ಎಷ್ಟು ಬೇಕೋ ನೀರು ಅಷ್ಟೇ ತೆಗೆದು ಹೊಲದಾಗ, ಹೆಚ್ಚಿಗೆ ಹೋಗಲ್ಲೇ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ಫಸ್ಟ್ ಟೈಮ್ ಉಳ್ಳಾಗಡ್ಡಿ ರಾಸಿ ಹೆಂಗೆ ಮಾಡ್ತಾರೆ ಅನ್ನೋದನ್ನು ನೋಡೀನಿ. ಉಳ್ಳಾಗಡ್ಡಿ ಕೆತ್ತಿ ಹೊರಗಿಟ್ಟು ಅವಕ್ಕೆ ಒಣಗಿಸ್ತಾರೆ. ಅದು ಮ್ಯಾಲಿಂದ ಗ್ರೀನ್ ಎಲ್ಲ ಕಡ್ದಾಕಿ ಆನಂತರ ಯೂಸ್ ಮಾಡ್ತಾರೆ. ಚೆನ್ನಾಗಿ ಅನ್ನಿಸ್ತು ಅದೆಲ್ಲ ನೋಡ್ಲಿಕ್ಕೆ. ಆ್ಯಂಡ್ ಹಾಗೆ ಹೋಗಿ ಬರ್ತಾಯಿದ್ದೀನಿ ನಮ್ಮ ಓಲ್ಡ್ ಟೌನ್ಗೆ. ನಮ್ಮ ತಂಗಿದ ನೆಗಣಿ ವೇಟ್ ಮಾಡ್ಲತ್ತಾಳ ಅಂದಿದ್ದಲ್ಲ 12 o'clock ಫೋನ್ ಹಚ್ಚಿದ್ರೆ ನಾ ಬಂದೀನಿ ಅಂತ. ಸೊ ಆಕಿನೂ ವೇಟ್ ಮಾಡ್ಲತ್ತ. ಫಸ್ಟ್ ಟೈಮ್ ಶೀ ಈಸ್ ಎಕ್ಸ್ಪೆಕ್ಟಿಂಗ್ ಆಫ್ಟರ್ 2.5 years. ಸೊ ಹೋಗ್ತಾ ಇದ್ದೀನಿ ನಾನು. ತಂಗಿ ನೆಗಣಿ ಅಂದ್ರೆ ನಮ್ಮ ತಂಗಿ ಇದ್ದಂಗೆ ಅಲ್ವಾ. ಸೊ ಅದ್ರ ಸಲುವಾಗಿ ನಾ ಹೋಗ್ತಾ ಇದ್ದೀನಿ, ಬಸ್ ಹಾದಿಗೇಟ್ ಅಂತ ನೋಡಲಿ ಅಂತ. ಅವರು ಹೊಲ ಹಾಸ್ಪಿಟಲ್ದಾಗ ಕಾಯ್ತಾ ಇದ್ದಾರೆ. ಸೊ ಹೋಗಿ ತೋರಿಸ್ಬೇಕು ಏನೇನಂತಾರೆ ಏನೇನಿಲ್ಲ ಅಂತ. ಆ್ಯಂಡ್ ಅವ್ರ ಸಲುವಾಗಿ ನಮ್ಮ ಸಲುವಾಗಿ ವೆಜಿಟೇಬಲ್ಸ್ ಪರ್ಚೇಸ್ ಮಾಡ್ಕೊಂಡು ಹೋಗಬೇಕು ಹೋಗೋ ಹೊತ್ತಿನಾಗ. ಆ್ಯಂಡ್ ನೋಡ್ರಿ ಇಲ್ಲಿ ಎಷ್ಟು ವಾಟರ್ ರಿಸೋರ್ಸ್ ಇದೆಯಲ್ಲ, ಭಾಳ ಚೆನ್ನಾಗಿ ಅನ್ನಿಸ್ತದೆ. ಹಿಂಗೊಂದು ಕೆರೆ ನೋಡೋರು. ಟೈಮ್ ಅಂತೂ ಇಷ್ಟು ಫಾಸ್ಟಾಗಿ ನಡೀತಾ ಇದೆ, ಫುಲ್ ಫ್ಲಡ್ಜಾಗಿ ಫಾಸ್ಟಾಗಿ. ನೋಡ್ರಿ ನಾವು ಹಾಸ್ಪಿಟಲ್ಗೆ ಬಂದಾಗ 1:30 ಆಯಿತು. ನೋಡ್ತಾ 2:50. ಹೀಗೆ ಇದೇ ಥರ ಡೈಲಿ ಹೀಗೆ ಫಾಸ್ಟಾಗಿ ಹೋಗ್ತಾಯಿದೆ. ಇಲ್ಲಿನ ಕೆಲಸ ಒಳ್ಳೆ ಇದ್ದಂಗೆ ಅನ್ನಿಸ್ತಾ ಇದೆ, ಬಟ್ ಟೈಮ್ ಮಾತ್ರ ಭಾಳ ಫಾಸ್ಟಾಗಿ ಟೈಮ್ ಹೋಗ್ತೀನಿ ನೋಡ್ರಿ. ವೆಯ್ಟ್ ಲಾಸ್ ನೋಡಿ ಚೆನ್ನಾಗಿ ಫಾಸ್ಟಾಗಿ ಹೋದರೆ ಎಷ್ಟು ಚಂದ ಅನ್ನಿಸ್ತದೆ. ಬಟ್ ಅದು ಆಗೋಲ್ಲ, ವೆಯ್ಟ್ ಲಾಸ್ ಜಲ್ದಿ ಆಗೋಲ್ಲ, ಟೈಮ್ ಮಾತ್ರನೇ ಓಡುತ್ತೆ ಹಮೇಶ. ಆ್ಯಂಡ್ ಖೌದಿಗಳು ಎಷ್ಟು ಒಗೆದೀನಿ ಏನಿಲ್ಲ ತೋರಿಸ್ತೀನಿ ನೋಡ್ರಿ. ಗಾಳಿಗೆ ಹೆಂಗೆ ಬಿದ್ದಾವೆ ಎಲ್ಲ ಖೌದಿಗಳು. ಪಿನ್ ಹಚ್ಚಬೇಕು ಪ್ರತಿಯೊಂದಕ್ಕೆ, ಅಂದ್ರೆ ಎಷ್ಟೇ ಕಷ್ಟ. ಇಷ್ಟು ಬಟ್ಟೆಗಳಿಗೆ ಎಲ್ಲ ಗಾಳಿಗೆ ಬಿದ್ದಾವೆ.
ಈಗ ಮಾರ್ನಿಂಗ್ 5:30ಗೆ ಎದ್ದೀನಿ. 5:30 ಹಿಡಿದು 6 ಹೊರಗಿಂದ ಹುಡುಗೋದು, ಆ ನಂತರ ಬಟ್ಟೆ ಈಸ್ ಬಟ್ಟೆ ಒಗ್ದೀನಿ ನೋಡ್ರಿ. ಪೂರ ಕಂಪ್ಲೀಟ್ ಬೆಡ್ರೂಮ್ ಹಾಲ್ ರೂಮ್ನಾಗಿಂದು ಎಲ್ಲನೇ ಕರ್ಟನ್ ಕವರ್ಸ್, ಡೋರ್ ಮ್ಯಾಟ್ಸ್ ಆ್ಯಂಡ್ ಹಚ್ಕೋ ಅಂದ್ರೆ ಈಸ್ಗೆ ಒಗ್ದೀನಿ. ಇವತ್ತು ಎಕ್ಸಸೈಸೇ ಮಾಡಿಲ್ಲ, ಕಂಪ್ಲೀಟ್ ಎಕ್ಸಸೈಸ್ ಎಲ್ಲ ಇದೆ ಇವತ್ತು. ಕೌದಿಗಳು ಒಗೆದ್ರಿಗೆ, ಮನೆ ಕೆಲಸ ಮಾಡ್ಕೋದು, ಬಟ್ಟೆ ಒಗೆದ್ರಿಗೆ ಪೂರ ಕಂಪ್ಲೀಟ್ ಇಡೀ ದಿನ ಹೊಟ್ಟೈತಿ ನನಗೆ. ಬಟ್ ಓಕೆ, ದೇವ್ರ ಹೆಸರ ಮೇಲೆ ಅಟ್ಲೀಸ್ಟ್ ಡೀಪ್ ಕ್ಲೀನಿಂಗ್ ಅಂತೂ ಆಗ್ತದಲ್ಲ. ದೇವ್ರ ದೊಡ್ಡವರೆಲ್ಲ ಇದಕ್ಕೆ ಹಚ್ಚಿಟ್ಟಿರ್ಬೋದು. ಟೈಮ್ ಇವಾಗ 6:19 ಆಗ್ಯದ. ಬೆಳಗ್ಗೆದಿಂದ ಏನು ಬಸ್ ಜಸ್ಟ್ ನಾಷ್ಟ ಅಷ್ಟೇ ಮಾಡಿ ನಿಮ್ಗೆ ತೋರಿಸಿನಲ್ಲ. ಅದ್ರ ನಂತರ ಬಂದು ನಮ್ಮ ಹೋಮ್ ಟೌನ್ಗೆ ಬಂದು ದವಾಖಾನಿಗೆ ಹೋಗಿದ್ದೆ. ಯಾಕಂದ್ರೆ ನಮ್ಮ ತಂಗಿದು ನೆಗಣಿಗೆ ಶಿ ಈಸ್ ಎಕ್ಸ್ಪೆಕ್ಟಿಂಗ್, ಸೊ ಹಾಸ್ಪಿಟ್ಲ್ಗೆ ಹೋಗಿದ್ದೆ. ಅಲ್ಲಿಂದ 4:30 ಮನೆಗೆ ಬಂದು ಅಡುಗೆ ಮಾಡಿ ಅವರೆಲ್ಲರಿಗೆ ಊಟಕ್ಕೆ ಕೊಟ್ಟೀನಿ. ಇವಾಗ ನಾನು ಡಿನ್ನರ್ ಮಾಡ್ಬೇಕು. ಆ್ಯಕ್ಚುಲಿ ಇವಾಗೂ ಹೊರಗೆ ಹೋಗೋದ ಕುಕ್ಕಮ ಶಣಕ, ಅದಕ್ಕೆ ನಾನು ಸೇಮಿಯಾ ಪಾಯಸ ತಿಲ್ಲತೀನಿ. ಜಸ್ಟ್ ಇಷ್ಟ ಸೇಮಿಯಾ ಪಾಯಸ ತಿಂದು ಹೋಗಕ್ಕಿದ್ದೀನಿ. ಕುಕ್ಕಮ ಶಣಕ್ಕೆ ಹೋಗಿ ಬಂದು ಅವಾಗ ಊಟ ಮಾಡ್ತೀನಿ. ನಾನು ಫೈನಲ್ ಡಿನ್ನರ್ ಇವತ್ತು ಭಾಳ ತಡಗದ. ಐ ಥಿಂಕ್ ಮೈ ಡಿನ್ನರ್ ವಿಲ್ ಬಿ ಎಟ್ 7. ಓಕೆ, ಅಟ್ಲೀಸ್ಟ್ ಈ ಥರ ನಾವು ದೇವ್ರ ಹೆಸ್ರ ಮೇಲೆ ಹೇಳ್ಯಾರ ಡೀಪ್ ಕ್ಲೀನಿಂಗ್ ಮಾಡ್ಕೋತೀವಿ ಅಂತ ಅನ್ನಿಸ್ತು. ಮಾಡ್ಕೋರು OCD ಹುಚ್ಚಿದ್ದವರು ಮಾಡೋರು ಡೈಲಿ ಮಾಡ್ತಿರ್ಬೋದು, ಬಟ್ ಕಂಪಲ್ಸರಿ ಮಾಡಬೇಕು ಅಂತ ಹಿಂಗೊಂದು ಹಬ್ಬ ಹುಣ್ಣಿಗಳಿದ್ರೆ ಚೆನ್ನಾಗಿ ಅನ್ನಿಸ್ತದೆ. ಆ್ಯಂಡ್ ನೆಕ್ಸ್ಟ್ ನೋಡಿರಿ, ನಾವು ಕುಕುಮಾರ್ಷಣಕ್ಕೆ ಹೋಗಬೇಕು ಅಂದಲ್ಲ, ಅವ್ರ ಮನೆ ನೋಡಿರಿ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡ್ಯಾರ. ಗೋಧಿ ಬಳಿಗಳು ಆ್ಯಂಡ್ ಬೆಟಲ್ ನಟ್ಸ್ ಹಚ್ಚಿ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ಸರ್ವ ಮೈತ್ರಿನ್ ಸ್ವಾಗತ ಆಹೇ, ಎಷ್ಟು ಚೆನ್ನಾಗಿ ಬರ್ತಾರಲ್ಲ, ಸೂಪರಾಗಿ ಅನ್ನಿಸ್ತು. ಆ್ಯಂಡ್ ಮತ್ತು ಅಲ್ಲಿಂದ ಅಲ್ಲೇ ಗಣಪತಿ ಗುಡಿಗೂ ಹೋಗಿ ಬಂದೆ. ಒಂದು ಸ್ವಲ್ಪ ವಾಕಿಂಗ್ ಆಯ್ತದು ಅಂತ ಅಲ್ಲಿ ಗಣಪತಿ ಗುಡಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದೆ. ಫ್ರೆಂಡ್ಸ್, ಕುಕುಮಾರ್ಷಣಕ್ಕೆ ಹೋಗಿ ಬಂದು ಇವಾಗ ನೆಂಟರು ಬಂದರ ಅಂತಂದಲ್ಲ, ಸ್ಪೆಷಲ್ ಪಲ್ಯ ಹೊಡ್ಸಲಕ್ಕೆ ಜಾಸ್ತಿ ಏನು ಮಾಡ್ಲಿಕ್ಕಾಗಿಲ್ಲ. ಓನ್ಲಿ ಸೋಯಾಬೀನ್ ಮೀಲ್ ಮೇಕರ್ ಇರ್ತಲ್ಲ, ಅದರ ಪಲ್ಯ ಮಾಡೀನಿ. ಚಪಾತಿ, ರೈಸ್, ಸಲಾಡ್, ಮಜ್ಜಿಗೆ ಪುನಿ ಹೊಡ್ದೀನಿ ಆ್ಯಂಡ್ ಸಪ್ಪನ್ ಬೇಳೆ. ಖೀರ್ ಒಂದಿತ್ತು, ಖೀರ್ನ ಅವಾಗೆ ಊಟ ಮಾಡಿ ಹೋಗೋ ತಿನಗೆ ತೋರಿಸ್ತೀನಲ್ಲ. ಇವಾಗ ಟೈಮ್ 7 ಆಗ್ಯದ ಎಕ್ಸಾಕ್ಟಾಗಿ. ಬರ್ರಿ ಊಟ ಮಾಡೋಣ. ಕಲರ್ ಆಗಿದೆ, ಬರ್ರಿ ಊಟ ಮಾಡೋರಿ. ದಿನ ಅಂತೂ ಫುಲ್ ಪ್ರೊಡಕ್ಟಿವ್ ಆಗಿತ್ತು ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಡೆಫಿನೆಟ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.